ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಇನ್ನೊಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲೋ ಬಜೆಟ್ ಫಿಲ್ಮ್ ಮೇಕಿಂಗ್ ಈ ಸೀರೀಸ್ನ 3ನೇ ಎಪಿಸೋಡ್ ಇದು. ಅತಿ ಕಡಿಮೆ ಬಜೆಟ್ನಲ್ಲಿ ಅತಿ ಹೆಚ್ಚು ಒಂದು ಜನಪ್ರಿಯತೆ ಪಡೆದುಕೊಂಡು ಒಳ್ಳೆ ಸಕ್ಸಸ್ಫುಲ್ ಕಮರ್ಷಿಯಲಿ ಸಕ್ಸಸ್ ಆದಂತಹ ಕೆಲವು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಲ್ಲಿ ಇದು ಇವತ್ತು 3ನೇ ಸಂಚಿಕೆ. ಸ್ನೇಹಿತರೆ, ನಾನಿವತ್ತು ಮಾತಾಡಿಕೊಟ್ಟಿರೋದು ಒಂದು ಅಮೆರಿಕನ್ ಹಾಲಿವುಡ್ ಮೂವಿ. ಅದರ ಹೆಸರು ದ ಬ್ಲೇರ್ ವಿಚ್ ಪ್ರಾಜೆಕ್ಟ್ ಅಂತ. ಇದು 1999ರಲ್ಲಿ ಬಿಡುಗಡೆ ಆಗುತ್ತೆ. ಇದರ ನಿರ್ದೇಶಕರು ಡೇನಿಯಲ್ ಮೆರಿಕ್ ಅಂಡ್ ಎಡ್ವರ್ಡೋ ಸಾಂಚೆಜ್. ಈ ದ ಬ್ಲೇರ್ ವಿಚ್ ಪ್ರಾಜೆಕ್ಟ್ ಅನ್ನೋ ಸಿನಿಮಾಗೆ ಈ ಇಬ್ಬರು ನಿರ್ದೇಶಕರು, ಯಾಕಂದ್ರೆ ಇವರಿಬ್ಬರು ಸ್ನೇಹಿತರು ಕೂಡ. ಈ ಒಂದು ಫಿಲ್ಮ್ ಸ್ಕೂಲ್, ಒಂದು ಸಿನಿಮಾ ಶಾಲೆಯ ವಿದ್ಯಾರ್ಥಿಗಳಾದಂತಹ ಇವರು ಅಲ್ಲಿ ಒಂದು ಸಿನಿಮಾ ಕಲಿಯುವಿಕೆ ಆದ ನಂತರ ಇಬ್ರು ಸೇರಿ ಒಂದು ಸಿನಿಮಾ ಮಾಡೋಣ, ನಾವು ಜನಗಳಿಗೆ ತಲುಪೋಣ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಅವರು ಒಂದು ರೂಪುರೇಷೆಗಳನ್ನ ಯೋಜನೆಗಳನ್ನ ಹಾಕೊಂತಾರೆ. ಅದರ ರಿಸಲ್ಟೇ ದ ಬ್ಲೇರ್ ವಿಚ್ ಪ್ರಾಜೆಕ್ಟ್. 1999ರಲ್ಲಿ ಬಿಡುಗಡೆ ಆದಂತಹ ದ ಬ್ಲೇರ್ ವಿಚ್ ಪ್ರಾಜೆಕ್ಟ್. ಇದು ಜಗತ್ತಿನಲ್ಲಿ ಒಂದು ವಿಶೇಷವಾದಂತಹ ಒಂದು ವಿಭಿನ್ನವಾದ ಒಂದು ಟ್ರೆಂಡ್ ಅನ್ನು ಹುಟ್ಟಾಕುತ್ತೆ. ಅದು ಯಾವ ಟ್ರೆಂಡ್ ಅಂತ ಹೇಳಿದ್ರೆ ದ ಫೌಂಡ್ ಫುಟೇಜ್ ಫಿಲ್ಮ್ ಮೇಕಿಂಗ್. ಅಲ್ಲಿನ ತನಕ ಈ ಫೌಂಡ್ ಫುಟೇಜ್ ಫಿಲ್ಮ್ ಸ್ಟೈಲಲ್ಲಿ ಒಂದು ಸಂಪೂರ್ಣ ಒಂದು ಕಂಪ್ಲೀಟ್ ಫಿಲ್ಮ್ ಅನ್ನ ಯಾರು ಮಾಡಿರಲಿಲ್ಲ. ಅಲ್ಲಿಂದ ಇದೊಂಥರ ಒಂದು ಜಗತ್ತಿಗೆ ಒಂದು ಬೇರೆ ರೀತಿಯಾದಂತಹ ಒಂದು ಫಿಲ್ಮ್ ಮೇಕಿಂಗ್ ಶೈಲಿಯನ್ನು ಹುಟ್ಟಾಕುತ್ತೆ ಅಂತ ಬ್ಲೇರ್ ವಿಚ್ ಪ್ರಾಜೆಕ್ಟ್. ಈ ಸಿನಿಮಾ ಬಂದ ನಂತರ ಈ ತರ ಒಂದು ಟೆಕ್ನಾಲಜಿನ ಅಥವಾ ಈ ತರ ಒಂದು ಫಿಲ್ಮ್ ಮೇಕಿಂಗ್ ಒಂದು ಸ್ಟೈಲ್ ಅನ್ನ ಇಟ್ಕೊಂಡು ಜಗತ್ತಿನಲ್ಲಿ ಹಲವಾರು ಸಿನಿಮಾಗಳು ಬರ್ತವೆ. ಹಾಗೆ ಅವಕ್ಕೆಲ್ಲ ಒಂದು ನಾಂದಿ, ಒಂದು ಸ್ಫೂರ್ತಿ, ಒಂದು ಮೂಲ ಅಂತ ಹೇಳಿದ್ರೆ ಈ ಸಿನಿಮಾ ಅಂತಾನೆ ಹೇಳ್ಬೋದಾಗುತ್ತೆ. ಸ್ನೇಹಿತರೆ, ಈ ಇಬ್ರು ಸ್ನೇಹಿತರು ಮೆರಿಕ್ ಅಂಡ್ ಸಾಂಚೆಜ್ ಅನ್ನೋ ಸ್ನೇಹಿತರು ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು 1993ರಲ್ಲಿ ಅವರು ಒಂದು ಶುರು ಮಾಡ್ತಾರೆ. ಯಾವ ತರ ಸಿನಿಮಾ ಮಾಡೋಣ ಅಂದ್ಕೊಂಡು. ಆವಾಗ ಅವ್ರಿಗೊಂದು ಕಾನ್ಸೆಪ್ಟ್ ಸಿಗುತ್ತೆ. ಅದು ಒಂದು ಕಾಡಲ್ಲಿ ಈ ತರ ಒಂದು ನಿಗೂಢವಾದಂತಹ ಒಂದು ಹಿನ್ನೆಲೆ ಇದೆ ಅಂತೆ, ಒಂದು ಭಯಾನಕವಾದಂತಹ ಹಿನ್ನೆಲೆ ಇದೆ ಅಂತೆ. ಒಂದು ಬ್ಲೇರ್ ಅನ್ನೋ ಕಾಡು, ಅಲ್ಲಿ ಒಬ್ಳು ಮಾಟಗಾತಿಯ ಆತ್ಮ ಈಗಲೂ ಇದೆ ಅಂತೆ. ಆ ಮಾಟಗಾತಿಯ ಆತ್ಮ ಆ ಕಾಡಿಗೆ ಯಾರೋದ್ರೂ ಬಿಡೋದಿಲ್ವಂತೆ, ಅಲ್ಲಿ ಹೋದವರು ಯಾರು ವಾಪಸ್ ಬಂದಿಲ್ವಂತೆ ಅನ್ನೋ ರೀತಿಯ ಒಂದೊಂದಷ್ಟು ವದಂತಿಗಳು, ಅಲ್ಲಿಯ ಜನಗಳ ನಂಬಿಕೆಗಳು, ಈ ತರ ಒಂದಷ್ಟು ವಿಚಾರಗಳು ಅಲ್ಲಿ ಹರಿದಾಡ್ತಾ ಇರ್ತವೆ. ಆ ವಿಷಯನ ತಲುಪಿ ಇವರು ನಾವು ಯಾಕೆ ಈ ವಿಚಾರದ ಮೇಲೆ ಒಂದು ಸಿನಿಮಾ ಮಾಡಬಾರದು ನಾವು ಅಂತ ಅಂದ್ಕೋತಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಒಂದು 35 ಪುಟಗಳ ಒಂದು ಚಿತ್ರಕಥೆಯನ್ನು, ಒಂದು ಸ್ಕ್ರಿಪ್ಟ್ ಅನ್ನು ಬರ್ಕೊಂತಾರೆ ಈ ಇಬ್ರು ಸ್ನೇಹಿತರು ನಿರ್ದೇಶಕರು. ಅವಾಗ ಶುರುವಾಗಿದ್ದು ಈ ಸಿನಿಮಾ ಟೇಕ್ ಆಫ್ ಆಗೋದಕ್ಕೆ 1997 ಈ ಸಿನಿಮಾ ಟೇಕ್ ಆಫ್ ಆಗಿದ್ದು. ಈ ವಿಚಾರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ತಾಳ್ಮೆ ಅನ್ನೋದು ಹೇಗಿರಬೇಕು ಚಿತ್ರಕರ್ಮಿಗಳಿಗೆ ನಾವು ಪ್ರಶ್ನೆ ಬಂದಾಗ ಇದು ಕೂಡ ಒಂದು ಸಬ್ಜೆಕ್ಟ್ ಆಗುತ್ತೆ. ಸೊ ನಾವು ಸಿನಿಮಾ ಮಾಡಬೇಕು ಅನ್ನೋ ಎಷ್ಟೋ ಜನ ನಾವೇನ್ ಮಾಡ್ತೀವಿ, ಉತ್ಸಾಹದಲ್ಲಿ ಶುರು ಮಾಡ್ಬಿಡ್ತೀವಿ. ಶುರು ಮಾಡಿದ ತಕ್ಷಣ ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ಲಿಲ್ಲ, ಅಥವಾ ಅಲ್ಲೇ ಸ್ಟಾಪ್ ಆಯ್ತು, ಅಥವಾ ಏನೋ ಸ್ವಲ್ಪ ಕುಂಠಿತವಾಯ್ತು ಅಂದ ತಕ್ಷಣ ನಮ್ಮ ತಾಳ್ಮೆ, ಉತ್ಸಾಹ ಎಲ್ಲವನ್ನು ಕಳ್ಕೊಂಡ್ಬಿಡ್ತೀವಿ. ಹಾಗಾಗಿ ನಮ್ಮ ಉತ್ಸಾಹ ಭತ್ತದ ಚಿಲುಮೆ ಆಗಬೇಕು. ಅವರಿಗೆ 1993ರಲ್ಲಿ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಹುಡುಗ 4 ವರ್ಷ ಆದ್ರೂ ಕೂಡ ಅದು ಏನೋ ಇಂಪ್ಲಿಮೆಂಟ್ ಕಾಣ್ತಾ ಇದ್ದಾಗ ಅದನ್ನ ಕೈ ಚೆಲ್ಲಿ ಕೂತ್ಕೊಂಬೋದಾಗಿತ್ತು. ಆದ್ರೆ ಆ ಹುಡುಗರು ಆ ರೀತಿ ಮಾಡಲಿಲ್ಲ. ಅದ್ರ ಹಿಂದೆ ಬಿದ್ರು. ಅದಕ್ಕೇನೇನು ಬೇಕು ಎಲ್ಲ ಸಂಪನ್ಮೂಲವನ್ನು ಒದಗಿಸ್ಕೊಂಡ್ರು. ಬಜೆಟ್ ಇಲ್ಲ, ಇರೋ ಬಜೆಟ್ ಅಲ್ಲಿ ನಾವೆಲ್ಲ ಸೇರ್ಕೊಂಡು ಏನ್ ಮಾಡಬಹುದು ಅನ್ನೋ ವಿಚಾರನ ಅವ್ರು ಕಂಡುಕೊಂತಾರೆ. ಅಲ್ಲಿನ ತನಕ ಹಾರರ್ ಸಿನಿಮಾಗಳು ಜಗತ್ತಲ್ಲಿ ಬೇಕಾದಷ್ಟು ಬಂದೋಗಿತ್ತು. ಜಗತ್ತಿನ ಬೇರೆ ಬೇರೆ ಭಾಷೆಗಳಲ್ಲಿ ಬೇಕಾದಷ್ಟು ಸಿನಿಮಾಗಳು ಬಂದಿದ್ದು. ಅದಕ್ಕಿಂತ ವಿಭಿನ್ನವಾಗಿ ನಾವೇನ್ ಮಾಡಬಹುದು, ಇದು ನೈಜ ಕಥೆ ಅಂತ ತಗೊಂಡು ಮಾಡುವ ಅಂತ ಅಂದ್ಕೋತಾರೆ. ನೈಜ ಕಥೆಗಳು ಕೂಡ ಬೇಕಾದಷ್ಟು ಸಿನಿಮಾಗಳಾಗಿದ್ದಾವೆ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರೇನು ಆಲೋಚನೆ ಮಾಡ್ತಾರೆ, ನೈಜ ಕಥೆ ಅಂದ್ಕೊಳ್ಳೋದು ಬೇಡ, ಇದು ಫುಟೇಜೇ ನೈಜವಾಗಿರೋದು ಅಂತ ನಾವು ಎಸ್ಟಾಬ್ಲಿಷ್ ಮಾಡ್ಬೋಣ, ಅವಾಗ ಚೆನ್ನಾಗಿ ಮಾರ್ಕೆಟ್ ಆಗುತ್ತೆ ಅಂತ ಅಂದ್ಕೋತಾರೆ. ಆ ಐಡಿಯಾ ಚೆನ್ನಾಗಿ ಕ್ಲಿಕ್ ಆಗುತ್ತೆ, ವರ್ಕೌಟ್ ಆಗುತ್ತೆ ಅವರಿಗೆ. ಈ 3 ಹುಡುಗರು ಇದ್ರು. ಅದನ್ನ ಡಾಕ್ಯುಮೆಂಟರಿ ಮಾಡಬೇಕು, ಅಲ್ಲಿರುವಂತ ಆ ನಿಗೂಢತೆ ಬಗ್ಗೆ ಒಂದು ಡಾಕ್ಯುಮೆಂಟರಿ ಮಾಡಬೇಕು ಅಂದ್ಕೊಂಡು ಒಂದು ಕ್ಯಾಮ್ರಾ ತಗೊಂಡು ಹುಡುಗರು ಹೋಗಿದ್ದಾರೆ. ಆ ಹೋದಂತ ಹುಡುಗರು ಯಾರು ಬಂದಿಲ್ಲ, ಯಾರು ಬರೋದೇ ಇಲ್ಲ, ಏನಾಯ್ತು ಅಂದ್ರೆ ಗೊತ್ತಿಲ್ಲ. ಆದ್ರೆ 1 ವರ್ಷದ ನಂತರ ಆ ಹುಡುಗರದು ತಗೊಂಡೋಗಿದಂತ ಒಂದಷ್ಟು ವಸ್ತುಗಳು ಮತ್ತೆ ಅವ್ರು ತಗೊಂಡೋಗಿದಂತ ಕ್ಯಾಮ್ರಾ ಸಿಗುತ್ತೆ. ಆ ಕ್ಯಾಮ್ರಾ ಸಿಕ್ಕಿದಾಗ ಆ ಫುಟೇಜ್ ನೋಡಿದಾಗ ಅಲ್ಲಿ ನಡೆದಿರುವಂತಹ ಒಂದಷ್ಟು ವಿದ್ಯಮಾನಗಳು ಬೆಳಕಿಗೆ ಬರ್ತವೆ, ಗಮನಕ್ಕೆ ಬರ್ತದೆ. ಆಗ ಮತ್ತೆ ಜನಗಳಿಗೆ ಮತ್ತೆ ಕುತೂಹಲ, ಮತ್ತೆ ಆ ನಿಗೂಢತೆ, ಮತ್ತೆ ಭಯ ಜಾಸ್ತಿ ಆಗುತ್ತೆ.
ಸೊ ಹಾಗಾಗಿ ನಾವೇನ್ ಮಾಡಿದೀವಿ, ನಮಗೆ ಆ ಫುಟೇಜ್ ಸಿಕ್ಕಿದೆ, ಆ ಮಕ್ಕಳು ತಗೊಂಡು, ಆ 3 ಜನ ಮಕ್ಕಳು ಕಾಡಿಗೆ ಏನ್ ತಗೊಂಡೋಗಿದ್ರು ಅವರೊಂದು ವಸ್ತುಗಳು ಮತ್ತೆ ಈ ಕ್ಯಾಮ್ರಾ ಸಿಕ್ಕಿದೆ. ಆ ಕ್ಯಾಮ್ರಾದಲ್ಲಿ ಇರುವಂತಹ ಫುಟೇಜ್ ನಾವು ನಿಮ್ಗೆ ನೇರವಾಗಿ ಸಿನಿಮಾ ರೂಪದಲ್ಲಿ ತೋರಿಸ್ತಾ ಇದೀವಿ. ಇದು ಕ್ಯಾಪ್ಚರ್ ಆಗಿರೋ ಫುಟೇಜ್ ಅಲ್ಲ, ಅದು ನೇರವಾಗಿ ನಮಗೆ ನಿಜವಾಗಿ ಸಿಕ್ಕಿರುವಂತಹ ಫುಟೇಜ್. ಆ 3 ಜನ ಇವಾಗ ಇಲ್ಲ, ಆ ಆತ್ಮ ಅವರ ಬಲಿ ತಗೊಂಡಿದೆ, ನಾವು ಆ ಫುಟೇಜ್ ನಿಮ್ಗೆ ತೋರಿಸ್ತಾ ಇದೀವಿ ಅನ್ನೋ ಒಂದು ಮಾರ್ಕೆಟಿಂಗ್ ಟೆಕ್ನಿಕ್ ನ ಹೇಳಿದ್ಬಿಟ್ಟು ತೋರಿಸ್ತಾರೆ. ಅದು ವರ್ಕೌಟ್ ಆಗುತ್ತೆ, ಕ್ಲಿಕ್ ಆಗುತ್ತೆ. ಸೊ ಇದು ಆ ಕತೆ. ಆ ನಂತರ ಜನಗಳಿಗೆ ಗೊತ್ತಾಗುತ್ತೆ ಅದು ಒರಿಜಿನಲ್ ಸಿನಿಮಾ ಅಲ್ಲ, ಅದು ಒರಿಜಿನಲ್ ಕತೆ ಅಲ್ಲ, ಇದು ಕೂಡ ಶೂಟೆಡ್ ಡೇ ಅನ್ಕೊಂಡು. ಆದ್ರೆ ಇವರು ಎಷ್ಟು ವ್ಯವಸ್ಥಿತವಾಗಿ ಮಾರ್ಕೆಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಯಾರು ಗೊತ್ತಾಗದ್ರ. ಆ 3 ಜನ ಕಾಡು ಹೋಗಿ ಏನ್ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಅವರು ಬಿಂಬಿಸಿದ್ರು ಅವರು ಮೀಡಿಯಾಗಳಲ್ಲಿ. ಆ 3 ಜನನ ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸ್ಕೊಳ್ಳದೆ ಇರೋ ತರ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಸೊ ಹಾಗಾಗಿ ಇದು ನಿಜವಾದ ಕತೆ ಅಂತೆ. 3 ಜನ ಸಿಕ್ಕಿಲ್ವಂತೆ, ಇನ್ನು ಹುಡುಕ್ತಾ ಇದಾರಂತೆ, ಅವ್ರ ಫುಟೇಜ್ ಸಿಕ್ಕಿದೆ ಅಂತ ಒಂದು ನಂಬಿಕೆಯಿಂದನೇ ಸಿನಿಮಾನ ಮಾರ್ಕೆಟ್ ಮಾಡ್ತಾರೆ. ಅದ್ಭುತವಾಗಿ ಮಾರ್ಕೆಟ್ ಆಗುತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸಿನಿಮಾಗೆ ಅವರು ಹಾಕಿದ್ದು ಬಜೆಟ್ ಬಂಡವಾಳ ಅಪ್ರಾಕ್ಸಿಮೇಟ್ಲಿ $60,000, $60,000 ಇದು ಸಿನಿಮಾದ ಅಪ್ರಾಕ್ಸಿಮೇಟ್ ಬಜೆಟ್. ಆದ್ರೆ ಅದು ಅರ್ನ್ ಮಾಡಿದ್ದು ಬರೋಬ್ಬರಿ $250 ಮಿಲಿಯನ್, $250 ಮಿಲಿಯನ್. ಎಲ್ಲಿ $60,000, ಎಲ್ಲಿ $250 ಮಿಲಿಯನ್. ನೋಡಿ ಸ್ನೇಹಿತರೆ, ಒಂದು ಸಣ್ಣ ಸಣ್ಣ ಐಡಿಯಾಗಳು ಹೆಂಗೆ ನಮ್ಗೆ ಸ್ಥಾನ, ಮಾನ, ದುಡ್ಡು, ಹಣ, ಯಶಸ್ಸು, ಸಕ್ಸಸ್ ಎಲ್ಲವನ್ನು ತಂದು ಕೊಟ್ಬಿಡುತ್ತೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ನಿಮ್ಮಲ್ಲಿ ಒಂದು ಒಳ್ಳೆ ಐಡಿಯಾ ಹುಟ್ಕೊಂತು ಅಂತ ಹೇಳಿದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಸಮಾಜಕ್ಕೆ ತಲುಪಿಸೋ ತನಕ ಎಲ್ಲೂ ಕೂತ್ಕೊಬಾರದು, ವಿಶ್ವಾಸನ ಕಳ್ಕೊಬಾರದು. ನೀವು ಅದನ್ನ ಗಟ್ಟಿಯಾಗಿ ದೃಢವಾಗಿ ವಿಶ್ವಾಸದಿಂದ ತಲುಪಿಸಿದ್ರೆ ಖಂಡಿತವಾಗಿ ಅದು ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ಈ ತರ ಒಂದು ಇನ್ಸಿಡೆಂಟ್ಗಳೇ ಕಾರಣ. ಇದು ಎಲ್ಲಾ ಕ್ಷೇತ್ರಗಳಲ್ಲೂ ನಡೆಯುವಂತಹ ವಿದ್ಯಮಾನಗಳಿದು. ಹಾಗೆ ಸಿನಿಮಾ ಕ್ಷೇತ್ರದಲ್ಲೂ ಕೂಡ 1993 ಆ ಹುಡುಗರಿಗೆ ಉತ್ಸಾಹಿ ಯುವ ತರುಣರವರು, ಅವ್ರಿಗೆ ಕಮರ್ಷಿಯಲ್ ಫಿಲ್ಮ್ ಮೇಕಿಂಗ್ ಗೊತ್ತಿಲ್ಲ, ಟೆಕ್ನಿಷಿಯನ್ಸ್ ಗೊತ್ತಿಲ್ಲ, ಮಾರ್ಕೆಟಿಂಗ್ ಸ್ಕಿಲ್ ಇಲ್ಲ, ಏನೂ ಇಲ್ಲ. ಆದ್ರೂ ಕೂಡ ಏನ್ ಮಾಡಿ ಇದುವರೆಗೂ ಮಾರ್ಕೆಟ್ ಸಿನಿಮಾ ಬಂದಿರೋದು ಅವ್ರು ಹೆಂಗ್ ಮಾರ್ಕೆಟ್ ಮಾಡ್ತಾ ಇದಾರೆ, ಹೇಗ್ ಮಾರ್ಕೆಟ್ ಆಗ್ತಾ ಇದೆ, ಇನ್ನು ಒಂದು ಹೊಸ ಕಂಟೆಂಟ್ ನಾವು ಲೋ ಬಜೆಟ್ ಅಲ್ಲಿ ಇಟ್ಕೊಂಡು ಮಾಡಿರೋ ಸಿನಿಮಾನ ಹೆಂಗ್ ಮಾರ್ಕೆಟ್ ಮಾಡಬೇಕು ಅಂದ್ಕೊಂಡು ಅವ್ರು ಆಲೋಚನೆ ಮಾಡಿದಾಗ ಆ ಮಾರ್ಕೆಟಿಂಗ್ ತಂತ್ರಗಾರಿಕೆಯನ್ನು ಕೂಡ ಅವ್ರು ಪ್ಲಾನ್ ಮಾಡ್ತಾರೆ. ಮೇಕಿಂಗ್ ಆಲ್ಸೋ ಡಿಫ್ರೆಂಟ್. ಆ ಹುಡುಗರು ಏನು ತಗೊಂಡು ಆ ಕ್ಯಾಮ್ರಾನ ಅವ್ರು ಹೆಂಗ್ ಆಕ್ಟ್ ಮಾಡಿದಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಅವ್ರ ಕ್ಯಾಮ್ರಾ ತಗೊಂಡು ಕಾಡಿಗೆ ಹೋಗಿ ಏನೋ ಹಂಟ್ ಮಾಡ್ತಾ ಇದಾರೆ, ಆಮೇಲೆ ಅವ್ರನ್ನೇ ಬೇರೆ ಏನೋ ಒಂದು ಹಂಟ್ ಆಗಿದೆ, ಅದನ್ನ ಅವ್ರು ಇವ್ರನ್ನ ಬೇಟೆ ಆಡಿದೆ ಅನ್ನೋ ತರ ತೋರಿಸ್ಬೇಕು ಅಂತ ಹೇಳಿದ್ರೆ ಎಷ್ಟು ನೈಜವಾಗಿ ಅಭಿನಯಿಸಿದ್ದಾರೆ ಅಂತ ಹೇಳಿದ್ರೆ, ಇವರು ಈ ಸಿನಿಮಾಗೆ ಆಡಿಷನ್ ಮಾಡಿ ಆ 3 ಜನಗಳ ಪ್ರತಿಭೆಗಳನ್ನ ಕರೆಸಿ ಅವ್ರಿಗೆಲ್ಲೂ ಇದು ಆರ್ಟಿಫಿಷಿಯಲ್ ಅಂತ ಗೊತ್ತಾಗಬಾರ್ದಪ್ಪ, ನೀವೇ 3 ಜನ ಕಾಡು ಹೋಗಿದ್ದೀರಾ, ನೀವೇ ರಿಯಲ್ ಕ್ಯಾಪ್ಚರ್ ಆಗಿದ್ದೀರಾ, ನೀವೇ ಆ ಆತ್ಮಕ್ಕೆ, ಆ ದುಷ್ಟಶಕ್ತಿಗೆ ಬಲಿ ಆಗಿದ್ದೀರಾ ಅನ್ನೋ ತರ ನೀವು ಫೀಲ್ ಮಾಡಬೇಕು, ಅದನ್ನ ಆಕ್ಟ್ ಮಾಡಬೇಕು ಅಂತ ಹೇಳಿದಾಗ ಅಷ್ಟನ್ನು ಅವರು ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಆಗ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಸಿನಿಮಾನ ಎಲ್ಲರ ಜೊತೆ ಕುತ್ಕೊಂಡು ನೋಡೋ ಸೌಭಾಗ್ಯ ಆರ್ಟಿಸ್ಟ್ಗಳಿಗೆ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವ್ರು ಇಲ್ವಂತೆ ಅಂತ ನಂಬಿಸ್ಬಿಟ್ಟಿದ್ದಾರೆ. ಒಂದಷ್ಟು ಮಾರ್ಕೆಟ್ ಆದ್ಮೇಲೆ, ಜಗತ್ಗೆ ಆ ಸಿನಿಮಾ ಬಗ್ಗೆ ಗೊತ್ತಾದ್ಮೇಲೆ ಆಮೇಲೆ ನಿಧಾನ ಹೊರಗಡೆ ಬರ್ತದೆ. ಸೊ ಇದು ಕೂಡ ಜನಗಳನ್ನ ಯಾಮಾರಿಸಿ ಸಿನಿಮಾನ ಯಶಸ್ಸನ್ನು ಮಾಡ್ಕೊಳ್ಳುವಂತ ಒಂದು ಟೆಕ್ನಿಕ್, ಫಿಲ್ಮ್ ಮೇಕಿಂಗ್ ಟೆಕ್ನಿಕ್ ಇದು. ಸೈಕಾಲಜಿಕಲ್ ಚೀಟಿಂಗ್ ಇದು. ಅವರು ಇದನ್ನ ಈಗ ನೋಡಿ, ದೆವ್ವ ಸಿನಿಮಾ ಅಂತ ಎಷ್ಟೋ ಸಿನಿಮಾಗಳು ಬಂದೋಗಿದಾವೆ ಆಲ್ರೆಡಿ. ಆದ್ರೆ ಇದು ದೆವ್ವದ ರಿಯಲ್ ಕಥೆನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದೀವಿ ಅನ್ನೋದೇ ಬೇರೆ. ಆ ರಿಯಲ್ ಫುಟೇಜ್ ಏನಿದೆ, ಅದನ್ನ ದೆವ್ವ ಏನೇನ್ ಮಾಡಿದೆ ಅದನ್ನ ತಗೊಂಬಂದು ತೋರಿಸ್ತಾ ಇರೋದೆ. ಇನ್ನು ಈ ಫುಟೇಜ್ ಒರಿಜಿನಲ್ ಫುಟೇಜ್ ಅಂತ ಹೇಳಿದಾಗ ನಿಜವಾದ ಜನಗಳಿಗೆ ಭಯ ಮತ್ತೆ ಆಸಕ್ತಿ ಎರಡು ಹೆಚ್ಚಾಗುತ್ತೆ. ಆ ಸೈಕಾಲಜಿನ ಇವರು ಸಮರ್ಥವಾಗಿ ಎನ್ಕ್ಯಾಶ್ ಮಾಡ್ಕೊಂತಾರೆ. ಸ್ನೇಹಿತರೆ, ಈ ಸಿನಿಮಾನ ಅವರು ಶೂಟ್ ಮಾಡೋದಕ್ಕೆ ಆಗಿದ್ದು 8 ದಿನಗಳ ಕಾಲ ಅವರು ಶೂಟ್ ಮಾಡ್ತಾರೆ. ಆದ್ರೆ ಎಡಿಟಿಂಗ್ ಮಾಡೋದಕ್ಕೆ ತಗೊಂಡ ಸಮಯ 8 ತಿಂಗಳು. 8 ದಿನದಲ್ಲಿ ಶೂಟ್ ಆಗಿರೋಂತ 20 ಅವರ್ಸ್ ಫುಟೇಜ್ ನ ಅವ್ರು ಎಡಿಟ್ ಮಾಡೋದಕ್ಕೆ 8 ತಿಂಗಳು ತಗೋದು. ಯಾಕೆ ಅಂತ ಹೇಳಿದ್ರೆ ಈ ಸಿನಿಮಾದ ಜೀವಾಡ್ವೆ ಎಡಿಟಿಂಗ್. ಆ 20 ಅವರ್ಸ್ ಫುಟೇಜ್ ತೋರ್ಸಕ್ಕಾಗಲ್ಲ, ಹೆಂಗ್ ಬೇಕಾದಂಗೆ ಕಟ್ ಮಾಡಕ್ಕೂ ಆಗಲ್ಲ. ಅದನ್ನ ಹೇಗೆ ಟ್ರಿಮ್ ಮಾಡಬೇಕು, ಕಂಟೆಂಟ್ ಬಿಟ್ಕೊಡ್ದಂಗೆ ಅದನ್ನ ರಿಯಲಿಸ್ಟಿಕ್ ಫುಟೇಜ್ ಅಂತಾನು ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಲೆಕ್ಕಾಚಾರನ ಪ್ಲಾನ್ ಮಾಡಿಕೊಂಡು ತುಂಬಾ ಸೂಕ್ಷ್ಮವಾಗಿ ಎಡಿಟ್ ಮಾಡಿ ಬಿಡ್ತಾರೆ. ಇಟ್ ಟುಕ್ 8 months ಟೈಮ್ ಟು ಎಡಿಟ್ ದಟ್ ಮೂವಿ. ಸೊ ಇದು ಕೂಡ ಇವ್ರು ಏನ್ ಮಾಡ್ತಾರೆ, ಫಸ್ಟ್ ಈ ಸಿನಿಮಾನ ಎಡಿಟ್ ಮಾಡಿ ರಫ್ ಕಟ್ ಮಾಡಿ ರಫ್ ಎಡಿಟ್ ಮಾಡಿ ಹಂಗೇನೆ ಈ ತರ ರಿಯಲಿಸ್ಟಿಕ್ ಫುಟೇಜ್ ಅಂದ್ಬಿಟ್ಟು ಸಣ್ಣ ಫಿಲ್ಮ್ ಫೆಸ್ಟಿವಲ್ಸ್ಗೆಲ್ಲ ಸಬ್ಮಿಟ್ ಮಾಡ್ತಾರೆ. ಅಲ್ಲಿ ಸೈಕಾಲಜಿನ ಜನಗಳನ್ನ ಗಮನಿಸ್ತಾರೆ, ರೆಸ್ಪಾಂಡ್ ಮಾಡ್ತಾ ಇದಾರೆ ಅನ್ನೋ ಪಾಸಿಟಿವ್ ರಿಯಾಕ್ಷನ್ ಸಿಗುತ್ತೆ ಜನಗಳಿಂದ. ಸೊ ಅವಾಗ ಅವರು 1999 ಅಲ್ಲಿ ಒಂದು ಸನ್ ಡ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ ಅನ್ನೋ ಒಂದು ಫೆಸ್ಟಿವಲ್ ಅಲ್ಲಿ ಈ ಸಿನಿಮಾನ ಪ್ರದರ್ಶನ ಮಾಡ್ತಾರೆ.
ಅದು ಆಲ್ಮೋಸ್ಟ್ ಮಿಡ್ ನೈಟ್ ಆ ಟೈಮಲ್ಲಿ ಸಿನಿಮಾ ಶೋ ಆಗ್ತಾರ ಟೈಮಲ್ಲಿ ಅದು ಅತಿ ಹೆಚ್ಚಿನ ಕುತೂಹಲವನ್ನ ಮತ್ತೆ ಅದು ಕಾನ್ಸಂಟ್ರೇಷನ್ ಮತ್ತೆ ಕ್ಯೂರಿಯಾಸಿಟಿನ ಅಟ್ರಾಕ್ಟ್ ಮಾಡ್ತದೆ. ಎಲ್ರಿಗೂ ಒಂದು ಪಾಸಿಟಿವ್ ರಿವ್ಯೂ, ಇದು ರಿಯಲ್ ಕಥೆ ಅಂತೆ, ಇದು ರಿಯಲ್ ಫುಟೇಜ್ ಅಂತೆ, ಹೌದಾ ನಿಜನ ಹಾಗೆ ಹೀಗೆ ಅಂತ ಚರ್ಚೆಗಳು ಶುರುವಾಗುತ್ತೆ. ಇವ್ರಿಗೆ ಆ ಮಾರ್ಕೆಟಿಂಗ್ ಗ್ರಾಫ್ ರೈಸ್ ಆಗ್ತಾ ಇರ್ತದೆ. ಅಟ್ ದ ಸೇಮ್ ಟೈಮ್ ಅದೇ ಒಂದು ಸನ್ಡ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಈ ಸಿನಿಮಾ ನೋಡಿದಂತ ಆರ್ಟಿಸನ್ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಸಂಸ್ಥೆ ಈ ಸಿನಿಮಾನ ಮಾರ್ಕೆಟಿಂಗ್ಗೆ ಡಿಸ್ಟ್ರಿಬ್ಯೂಷನ್ಗೆ ರೈಟ್ಸ್ ತಗೋತದೆ. $1 ಮಿಲಿಯನ್. $1 ಮಿಲಿಯನ್ ಈ ಸಿನಿಮಾನ ಮಾರ್ಕೆಟಿಂಗ್ ಮಾಡೋದಕ್ಕೆ ಅದೊಂದು ಡಿಸ್ಟ್ರಿಬ್ಯೂಷನ್ ರೈಟ್ಸ್ ತಗೋತದೆ. ಸೊ ಆಮೇಲೆ ಅವರು ಒಂದು ಲಿಮಿಟೆಡ್ ಎಡಿಷನ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾರೆ. ಅಲ್ಲೂ ಕೂಡ ಹ್ಯೂಜ್ ಸಕ್ಸಸ್. ಅವರಿಗೆ ಗೊತ್ತಾಗುತ್ತೆ ಇದು ಫಿಕ್ಷನ್ ಅಂತ, ಆದ್ರೆ ಜನಗಳ ಸೈಕಾಲಜಿ ಹಾಗೆ ಇರಲಿ, ಇದು ಒರಿಜಿನಲ್ ಫುಟೇಜ್ ಅಂತಾನೆ ಮಾಡೋಣ, ಮಾರ್ಕೆಟ್ ಮಾಡೋಣ ಅನ್ಕೊಂಡು ಅವರು ಕೂಡ ಇವ್ರ ಜೊತೆ ಸೇರ್ಕೊಂಡು ಮಾರ್ಕೆಟ್ ಮಾಡ್ತಾರೆ. ಇನ್ನೊಂದಷ್ಟು ಇಂಪ್ರೂವ್ಮೆಂಟ್ಸ್, ಸೊ ಕ್ಲೈಮ್ಯಾಕ್ಸ್ ನ ಇನ್ನು ಸ್ವಲ್ಪ ಬೆಟರ್ಮೆಂಟ್ ಮಾಡೋಣ ಅನ್ಕೊಂಡು ಇನ್ನೊಂದು ಸ್ವಲ್ಪ ರೀಶೂಟ್ ಮಾಡ್ಕೊಂತಾರೆ. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಆ ಸೌಂಡ್ ಮತ್ತೊಂದು ಎಡಿಟಿಂಗ್, ಕಲರ್ ಗ್ರೇಡಿಂಗ್ ಇದನ್ನೆಲ್ಲ ಎಷ್ಟು ರಿಯಲಿಸ್ಟಿಕ್ ಫೀಲ್ ಕೊಡಬೇಕು ಅದನ್ನೆಲ್ಲ ಕೊಟ್ಕೊಂಡು ಇನ್ನೊಂದಷ್ಟು ಆ ಸಂಸ್ಥೆ ಇನ್ವೆಸ್ಟ್ ಮಾಡ್ಕೊಂಡು ಬೆಟರ್ಮೆಂಟ್ ಮಾಡ್ಕೋತದ ಸಿನಿಮಾಗೆ. ಆದ್ರೆ ಇದು ಆಲ್ ಓವರ್ ವರ್ಲ್ಡ್ ಇದು ರಿಲೀಸ್ ಆದಾಗ ಜಗತ್ತಿನ ಎಲ್ಲಾ ಚಿತ್ರಕರ್ಮಿಗಳು ಮತ್ತು ಪ್ರೇಕ್ಷಕರ ಗಮನ ಸೆಳೆಯುತ್ತದೆ ಈ ಸಿನಿಮಾ ಮೇಲೆ ಹಲವಾರು ಭಾಷೆನಲ್ಲಿ ಹಲವಾರು ತರದ ಸಿನಿಮಾಗಳು ಬರುತ್ತದೆ. ಇದೇ ಸಿನಿಮಾ ಬೇಸಿಸ್ ಮೇಲೆನೆ ಕನ್ನಡದ ಒಂದು ಸಿನಿಮಾ ಬರುತ್ತೆ. 2013 ಬಿಡುಗಡೆ ಆದಂತಹ ಏನದು 6-5 = 2 ಈ ಸಿನಿಮಾ ಕೂಡ ಇದೇ ದ ಬ್ಲೇರ್ ವಿಚ್ ಪ್ರಾಜೆಕ್ಟ್ ಸಿನಿಮಾದ ಒಂದು ಕಂಟೆಂಟ್ ಮೇಲೆ ಹೋಗುತ್ತೆ. ಇದರಿಂದನೇ ಸ್ಫೂರ್ತಿ ಪಡ್ಕೊಂಡಿರ್ತದೆ. ಕ್ಯಾಮರಾ ತಗೊಂಡೋಗಿ ಫೋನ್ ಫುಟೇಜ್ ಅಂತ ಏನ್ ಹೇಳ್ತಾರೆ ಅದೇ ಟೆಕ್ನಿಕ್ ನ ಇವರು ಮಾಡ್ತಾರೆ. ಇದ್ರ ಬಗ್ಗೆ ಇನ್ನೊಂದು ಮುಂದಿನ ಸೀರೀಸ್ ಅಲ್ಲಿ ಕಡಿಮೆ ಬಂಡವಾಳ ಹಾಕಿ ಯಶಸ್ಸನ್ನು ಕಂಡಂತಹ ಕನ್ನಡ ಚಿತ್ರಗಳು ಅಂದ್ಕೊಂಡು ಅದೊಂದು ಸೀರೀಸ್ ಮಾಡೋಣ ಮುಂದೆ. ಸೊ ಇದಕ್ಕೆಲ್ಲ ಮೂಲ ದ ಬ್ಲೇರ್ ವಿಚ್ ಪ್ರಾಜೆಕ್ಟ್ ಅನ್ನೋ ಸಿನಿಮಾ. ಸ್ನೇಹಿತರೆ ಗೊತ್ತಾಯ್ತಲ್ಲ, ಈ ಒಂದು ಸಣ್ಣ ಬಜೆಟ್ ಇರೋದು ಮೈನಸ್ ಪಾಯಿಂಟ್ ಅಲ್ಲ, ಸಣ್ಣ ಥಾಟ್ ಇರೋದು ಮೈನಸ್ ಪಾಯಿಂಟ್. ಸೊ ಬಜೆಟ್ ಎಷ್ಟೇ ಇರಲಿ ಅದನ್ನ ದೊಡ್ಡ ಮಟ್ಟದಲ್ಲಿ ಹೆಂಗೆ ನೀವು ಮಾರ್ಕೆಟ್ ಮಾಡ್ತೀರಾ, ಹೆಂಗೆ ಎನ್ಕ್ಯಾಶ್ ಮಾಡ್ತೀರಾ, ಹೆಂಗೆ ಅದನ್ನ ಎನ್ಕ್ಯಾಶ್ ಮಾಡ್ಕೋತೀರಾ ಅದ್ರ ಮೇಲೆ ನಮ್ಮ ಸ್ಕಿಲ್ ಡಿಪೆಂಡ್ ಆಗಿರ್ತದೆ. ಯಾವುದೇ ಒಂದು ಸಣ್ಣ ಥ್ರೆಡ್ ಇದ್ರೂ ಪರವಾಗಿಲ್ಲ, ಅದನ್ನ ಪಾಲಿಶ್ ಮಾಡ್ಕೊಂಡು ಅದನ್ನ ಸಿನಿಮ್ಯಾಟಿಕ್ ಆಗಿ ಹೆಂಗೆ ಹೇಳ್ತೀವಿ ಮತ್ತೆ ಜನಗಳ ಹೆಂಗೆ ಹಿಡಿದು ಕೂರಿಸ್ತೀವಿ ಅನ್ನೋ ಒಂದು ತಂತ್ರಗಾರಿಕೆನ ಅದಕ್ಕೆ ಸಿನಿಮಾಗೆ ಮೇಕಿಂಗ್ ಅಂಡ್ ಮಾರ್ಕೆಟಿಂಗ್ ಎರಡು ಕಡೆ ಇರಬೇಕು. ಮಾರ್ಕೆಟಿಂಗ್ ಅಂಡ್ ಮೇಕಿಂಗ್ ಇವೆರಡು ತುಂಬಾ ಇಂಪಾರ್ಟೆಂಟ್ ಟೆಕ್ನಿಕ್ಸ್. ಇವೆರಡನ್ನು ಕರೆಕ್ಟ್ ಆಗಿ ಬ್ಲೆಂಡ್ ಮಾಡ್ಕೊಂತ ಹೇಳಿದ್ರೆ ನೀವು ಯಾವುದೇ ನಿಮ್ಮ ತಲೆದಿರೋ ಆಲೋಚನೆಗಳನ್ನ ಸಿನಿಮಾ ಮುಖಾಂತರ ಸಮರ್ಥವಾಗಿ ಜನಗಳಿಗೆ ತಲುಪಿಸಬಹುದು. ಇದಕ್ಕೆಲ್ಲ ಇವೆಲ್ಲ ಉದಾಹರಣೆಗಳು. ಆ ಸಿನಿಮಾನ ನೋಡಿ ಆ ನಂತರದ ಬಂದಂತ ಒಂದಷ್ಟು ಸಿನಿಮಾಗಳಿದಾವೆ, ಅವನು ಕೂಡ ನೀವು ನೋಡಬಹುದು. ಸೊ ಇಲ್ಲಿ ಬಜೆಟ್ ಮುಖ್ಯ ಆಗೋದಿಲ್ಲ, ಸೊ ನೀವು ಪ್ರೊಫೆಷನಲ್ ಆರ್ಟಿಸ್ಟ್ ಮುಖ್ಯ ಆಗೋದಿಲ್ಲ, ಕೋಟಿ ಇನ್ವೆಸ್ಟ್ ಮಾಡೋದು ಬೇಕಾಗಿಲ್ಲ. ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ನಿಮ್ಮಲ್ಲಿರೋ ಬುದ್ಧಿ ಮತ್ತೆ ಕಲ್ಪನಾ ಶಕ್ತಿಯನ್ನ. ಸೊ ಇದನ್ನ ಇಟ್ಕೊಂಡು ಒಂದು ಸಣ್ಣ ಕಾನ್ಸೆಪ್ಟ್ ನ ಇಟ್ಕೊಂಡು ಅದನ್ನ ಸಮರ್ಥವಾಗಿ ನೀವು ತೆರೆ ಮೇಲೆ ತೋರಿಸೋದಕ್ಕೆ ಸನ್ನದ್ಧರಾಗಿ ನಿಮ್ಗೆಲ್ಲ ಒಳ್ಳೇದಾಗುತ್ತೆ. ಇನ್ನೂ ಒಂದಷ್ಟು ಈ ತರ ಲೋ ಬಜೆಟ್ ಸಿನಿಮಾಗಳ ಬಗ್ಗೆ ಮುಂದೆ ಮಾತಾಡೋಣ. ಅಲ್ಲಿಯೋ ತನಕ ಥ್ಯಾಂಕ್ ಯು.